ಒಂದು ಕಡೆ ಮೂಡ ಮಾಜಿ ಆಯುಕ್ತ ನಟೇಶ್ ಹಣ ಪಡೆದು ಮುಂಬಡ್ತಿ ಪಡೆದುಬಿಟ್ಟಿದ್ದಾರೆ ಎನ್ನುವಂಥ ಆರೋಪ ವ್ಯಕ್ತವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಜೋಹಳಿ. ಅವ್ರನ್ನ ಕೇಳ್ತಾ ಹೋಗೋಣ. ಶಿವಕುಮಾರ್, ಇನ್ನು ಗಮನಿಸೋದಾದ್ರೆ ಬಹಳಷ್ಟು ಪ್ರಶ್ನೆಗಳು, ಬಹಳಷ್ಟು ಆರೋಪಗಳು ಇಲ್ಲಿಗ ಕೇಳಿ ಬರ್ತಾ ಇರುವುದು. ಈ ಹಿಂದೆ ಸಿಎಂ ವಿರುದ್ಧ, ಸಿಎಂ ಪತ್ನಿ ವಿರುದ್ಧ ಅತಿ ದೊಡ್ಡ ಆರೋಪ ಮಾಡಿದ್ರು. ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಕೋರ್ಟ್ ಅದರಲ್ಲಿ ಅವ್ರನ್ನ ನಿರಾಳ ಮಾಡಿತು. ಆದ್ರೆ ಸದ್ಯಕ್ಕೆ ಇದೀಗ ಮತ್ತೊಂದು ಆರೋಪ ಬರ್ತಾ ಇರೋದು. ಹಾಗಾದ್ರೆ ಏನಿದು ಆರೋಪ? ಬರೀ ಆರೋಪಗಳಾಗಿದ್ಯಾ ಅಥವಾ ಏನಾದ್ರೂ ಉತ್ತರ ಸಿಕ್ಕಿದ್ಯಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಅಮೃತ, ಇದೀಗ KAS ಅಧಿಕಾರಿ DB ನಟೇಶ್ ಅವರ ವಿರುದ್ಧ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಒಂದು ಗುರುತರವಾದಂತ ಆರೋಪವನ್ನ ಮಾಡಿದ್ದಾರೆ. ಸೊ ಹಿಂದೆ ಇದು ನಟೇಶ್ ಅವರ ಮೇಲೆ ಮೂಡ ಹಗರಣದ ಆರೋಪ ಕೂಡ ಇತ್ತು. ಆಗ ದೊಡ್ಡ ಮಟ್ಟದಲ್ಲಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದಂಥದ್ದು. ಯಾಕೆಂದ್ರೆ ಮೂಡ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಸ್ಥರ ವಿರುದ್ಧವೇ ಆರೋಪ ಬಂದಿದ್ರಿಂದ ಆಗ ಸಹಜವಾಗಿ ಸಾಕಷ್ಟು ಈ ವಿಚಾರ ಚರ್ಚೆಯಲ್ಲಿತ್ತು. ಮೂಡ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ನಟೇಶ್ ಅವರು ಎಲ್ಲೋ ಒಂದು ಕಡೆ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು 2009ರ ನಿಯಮಗಳನ್ನ ಗಾಳಿಗೆ ತೂರಿ 50-50ರ ಅನುಪಾತದಲ್ಲಿ 14 ಸೈಟ್ಗಳನ್ನ, ಅಂದ್ರೆ ಭೂಮಿಗೆ ಬದಲಾಗಿ ಆ ಸೈಟ್ಗಳನ್ನ ಏನು ಡೆವಲಪ್ ಮಾಡಿರ್ತಾರೆ ಆ ಸೈಟುಗಳನ್ನ ಕೊಟ್ಟಿದ್ರು ಅನ್ನುವಂತ ಒಂದು ಆರೋಪ ಎದುರಿಸಿದ್ರು. ಇದರ ಬಗ್ಗೆ ಈಗಾಗಲೇ ಲೋಕಾಯುಕ್ತರು ಕೂಡ ತನಿಖೆಯನ್ನ ಮಾಡಿ ಈಗಾಗಲೇ ಕ್ಲೀನ್ ಚಿಟ್ ಅನ್ನ ಕೊಟ್ಟಲಾಗಿದೆ. ನ್ಯಾಯಾಲಯ ಕೂಡ ಈಗಾಗಲೇ ಆ ವರದಿಯನ್ನ ಪಡ್ಕೊಂಡಾಗಿದೆ. ಸೊ ಅಲ್ಲಿ ಮುಖ್ಯಮಂತ್ರಿಗಳ ಕುಟುಂಬಸ್ಥರ ಮೇಲೆ ಬಂದಿದ್ದಂತಹ ಆರೋಪ ಈಗಾಗಲೇ ಸಂಪೂರ್ಣವಾಗಿ ಕ್ಲೀನ್ ಚಿಟ್ ಸಿಕ್ಕಿದೆ. ಆದ್ರೆ ಈಗ ನಟೇಶ್ ಅವರ ಮೇಲೆ ಈಗ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಿಂದೆ ಮೂಡ ಪ್ರಕರಣದಲ್ಲಿ ಇವರೇ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಆ ರೀತಿಯಾಗಿ ದಾಖಲೆಗಳನ್ನ ಎಲ್ಲೋ ಒಂದು ಕಡೆ ತಿದ್ದುಪಡಿ ಮಾಡಿ ಅವಕಾಶವನ್ನ ಮಾಡಿಕೊಟ್ರು ಅನ್ನುವಂತಹ ಆರೋಪವನ್ನ ಅವತ್ತು ಮಾಡಿದ್ರು ಇದೇ ಸ್ನೇಹಮಯಿ ಕೃಷ್ಣ ಅವರು. ಇದೀಗ ತಮ್ಮ ಮುಂಬಡ್ತಿಯನ್ನ ಪಡೆಯೋದಕ್ಕಾಗಿ ಮತ್ತೆ ಅವರು ಹಣವನ್ನ ಕೊಟ್ಟು ಒಬ್ಬ ಹಿರಿಯ IAS ಅಧಿಕಾರಿಗೆ ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. 4 ಪುಟಗಳ ಒಂದು ಪತ್ರವನ್ನ IT ಮತ್ತೆ ED ಅಧಿಕಾರಿಗಳಿಗೆ ಸ್ನೇಹಮಯಿ ಕೃಷ್ಣ ಅವರು ಬರೆದಿದ್ದಾರೆ. ನಟೇಶ್ ಅವರ ವಿರುದ್ಧವಾಗಿ ನೀವು ಕ್ರಮವನ್ನ ತೆಗೆದುಕೊಳ್ಬೇಕು, ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಯಾಕೆ ನೀವು ಈ ರೀತಿಯಾಗಿ ಆರೋಪಗಳಿತ್ತು ನಟೇಶ್ ಅವರ ಮೇಲೆ, ಆದ್ರೂ ಕೂಡ ನೀವು ಮುಂಬಡ್ತಿಯನ್ನ ಕೊಟ್ಟಿದ್ದೀರಿ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಹಾಕಿ ಕೂಡಲೇ ಅವರ ಮೇಲೆ ಒಂದು ಪರಿಶೀಲನೆಯನ್ನ ಮಾಡಬೇಕು, ಮತ್ತೆ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗಾಗಿ ನಾನು IT ಮತ್ತೆ ED ಇಲಾಖೆಗೆ ನಾನು ದೂರನ್ನ ಕೊಟ್ಟಿದ್ದೇನೆ ಅಂತೇಳಿ ಮಾಧ್ಯಮಗಳಿಗೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ರು. ಜೊತೆಗೆ ಇಲ್ಲಿ ಎಲ್ಲೋ ಒಂದು ಕಡೆ ನಟೇಶ್ ಅವರಿಂದ ನಟೇಶ್ ಅವರು ಅವರಿಗೆ ಹಣವನ್ನ ಕೊಟ್ಟಿರಬಹುದು ಅನ್ನುವಂತ ಆರೋಪವನ್ನು ಕೂಡ ಈಗ ಮಾಡಿದ್ದಾರೆ. ಸೊ ಈಗ ಇದು ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ನಟೇಶ್ ಅವರು ಯಾರಿಗೆ ಹಣವನ್ನ ಕೊಟ್ಟರು ಮತ್ತೆ ಎಷ್ಟು ಹಣವನ್ನ ಕೊಟ್ಟರು, ಈಗ ಚೀಲಗಳಲ್ಲಿ ಹಣವನ್ನ ಅವರು ಕೊಟ್ಟಿದ್ದಾರೆ. 1.5 ಕೋಟಿಯಂತೆ ಹಣವನ್ನ ಒಂದೊಂದು ಚೀಲಗಳಲ್ಲಿ ಹಾಕಿದ್ರು ಅಂತೇಳಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಈಗ ತನಿಖೆಗಳಾಗಬೇಕಾಗತ್ತೆ. ಈಗಾಗಲೇ ಅವರ ವಿರುದ್ಧ ಕೂಡ ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಮೇಲೆ ಸ್ನೇಹಮಯಿ ಕೃಷ್ಣ ಅವರ ಮೇಲೂ ಕೂಡ ಈಗ ದೂರನ್ನ ನೀಡಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ನಟೇಶ್ ಅವರ ಪಾತ್ರ ಏನು, ನಟೇಶ್ ಅವರು ಒಂದು ಕಡೆ ತಮ್ಮ ಮುಂಬಡ್ತಿಯನ್ನ ಪಡ್ಕೊಳ್ಳೋದಕ್ಕಾಗಿ ಏನಾದರೂ ಹಣವನ್ನ ಸಂದಾಯ ಮಾಡಿದ್ರ ಹೇಗೆ? ಯಾಕೆಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಈ ಆರೋಪಗಳನ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ಇದರ ಬಗ್ಗೆ ತನಿಖೆಗಳು ಆಗ್ಬೇಕಾಗತ್ತೆ. ಅವರ ಪಾತ್ರ ಇದೆಯಾ ಇಲ್ವಾ ಅಂತೇಳಿ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಮೂಡ ಪ್ರಕರಣದಲ್ಲೂ ಕೂಡ ಇವರ ಮೇಲೇನೆ ಗುರುತರ ಆರೋಪ ಎದುರಾಗಿತ್ತು. ಸೊ ಅಂತಹ ಅಧಿಕಾರಿಗೆ ಈಗ ನೀವು ಮುಂಬಡ್ತಿಯನ್ನ ಕೊಟ್ಟಿದ್ದೀರಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಈ ಮುಂಬಡ್ತಿಯನ್ನ ಪಡ್ಕೊಳ್ಳೋದಕ್ಕೆ ಹಣವನ್ನ ಸಂದಾಯ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳಿದೆಯಲ್ಲ, ಹಾಗಾಗಿ ತನಿಖೆಯನ್ನ ಮಾಡಬೇಕಾಗತ್ತೆ. ಇದು ಯಾರಿಗೆ ಕೊಟ್ಟಿದ್ದಾರೆ, ನಿಜನಾ ಸುಳ್ಳ, ಅಥವಾ ಸ್ನೇಹಮಯಿ ಕೃಷ್ಣ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಕೂಡ ಅವರು ಆರೋಪ ಮಾಡ್ತಿರೋದ್ರಲ್ಲಿ ಸತ್ಯಾಂಶಗಳಿದೆಯಾ? ಇದರ ಬಗ್ಗೆ ತನಿಖೆ ಆದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಟೇಶ್ ಅವರ ಪಾತ್ರ ಮತ್ತೆ ಅವರು ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂಥದ್ರ ಮೇಲೆ ಈಗ ತನಿಖೆ ಆಗಬೇಕಾಗತ್ತೆ. ಅಮೃತ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.